ಶ್ರೀ ಶ್ರೀ ಶಗುಣದರ್ಪಣದ ಒಂದು ಶ್ಲೋಕದ ಭಾವಾರ್ಥವನ್ನ ಇವತ್ತು ಗಮನಿಸೋಣ. ಯಾ ನಿತ್ಯ ಪುಷ್ಟ ಸರ್ವಾಂಗೈ ಸೌಂದರ್ಯಾದಿ ಗುಣೈರಪಿ ಈಶ್ವರೀಂ ಸರ್ವಭೂತಾನಾಂ ತಾಂ ಇಹೋಪಹ್ವಯೇ ಶ್ರಿಯಂ. ನಾನು ಆ ಲಕ್ಷ್ಮೀ ದೇವಿಯನ್ನ ಮಾಡ್ತಾ ಇದ್ದೇನೆ. ಎಂಥವಳವಳು? ನಿತ್ಯ ಪುಷ್ಟ ದೇವಿ ಪುಷ್ಟ ಪುಷ್ಟ ಅಂತಂದ್ ಹೇಳಿದ್ರೆ ಶರೀರದ ಅವಯವಗಳು ದಷ್ಟಪುಷ್ಟವಾಗಿದೆ ಅಂತ ಅರ್ಥ. ಯಾವ ಯಾವ ಅಂಗಗಳು ಯಾವ ಪ್ರಮಾಣದಲ್ಲಿ ಬೆಳೆದಿರಬೇಕೋ ಆ ಪ್ರಮಾಣದಲ್ಲಿ ಬೆಳೆದಿದೆ. ಸರ್ವೈಹಿ ನಿತ್ಯ ಪುಷ್ಟ, ಎಲ್ಲ ಅಂಗಗಳು ಚೆನ್ನಾಗಿ ಬೆಳೆದಿವೆ ಅಂದ್ರೆ ತುಂಬಾ ಸೌಂದರ್ಯ ಖಣಿಯಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಅವಳಲ್ಲಿ ಪುಷ್ಟವಾಗಿದೆ ಅಷ್ಟೇ ಅಲ್ಲ, ತುಂಬಾ ಕಟ್ ಆಗ್ತಾ ಇದೆ. ಬ್ರೇಕ್ ಆಗ್ತಾ ಇದೆ. ಹೌದು, ಈಗ ಕೇಳಿಸ್ತಾ ಇದೆಯಾ? ಹಾ, ಈಗ ಕೇಳ್ತಾ ಇದೆ ಸರ್. ಯಾವ ಲಕ್ಷ್ಮೀ ದೇವಿ ಸರ್ವಾಂಗೈಹಿ ನಿತ್ಯ ಪುಷ್ಟ, ಅವಳ ಎಲ್ಲ ಅವಯವಗಳು ಕೂಡ ದಷ್ಟಪುಷ್ಟವಾಗಿ ಕೃಶತೆ ಇಲ್ಲದೇನೆ ಯಾವ ಅವಯವಗಳು ಯಾವ ಪ್ರಮಾಣದಲ್ಲಿ ಬೆಳೆದಿರಬೇಕೋ ಆ ಪ್ರಮಾಣದಲ್ಲಿ ಚೆನ್ನಾಗಿ ಬೆಳೆದಿವೆ. ಸೌಂದರ್ಯಾದಿ ಗುಣೈರಪಿ, ಸೌಂದರ್ಯವೇ ಮೊದಲಾದ ಗುಣಗಳಿಂದಲೂ ಕೂಡ ಅವಳು ನಿತ್ಯ ಪುಷ್ಟ, ಯಾವಾಗಲೂ ಪುಷ್ಟಳಾಗಿದ್ದಾಳೆ. ಇದರಲ್ಲಿ ಮುಖ್ಯವಾದ ಅಂಶ ನಿತ್ಯ ಅನ್ನುವಂಥದ್ದು. ನಮಗೂ ಯೌವನದಲ್ಲಿದ್ದಾಗ ಒಳ್ಳೆ ದಷ್ಟಪುಷ್ಟತೆಯಿಂದ ಇರ್ತೇವೆ. ಆದ್ರೆ ವಾರ್ಧಕ್ಯ ಬಂತು ಅಂತಂದ್ ಹೇಳಿದ್ರೆ ನಮಗೆ ಆ ಪುಷ್ಟಿ ಶರೀರದಲ್ಲಿ ಆ ಪುಷ್ಟತೆ ಇರೋದಿಲ್ಲ. ಹಾಗಾಗಿ ನಮಗೆ ನಿತ್ಯ ಪುಷ್ಟತ್ವ ಇಲ್ಲ. ನಮ್ಮ ಅವಯವಗಳೆಲ್ಲ ಕೃಶವಾಗಿ ಹೋಗತ್ತೆ, ಶಕ್ತಿಯನ್ನ ಕಳೆದುಕೊಂಡು ಬಿಡತ್ತೆ. ಹಾಗಲ್ಲ, ಅವಳು ನಿತ್ಯವಾಗಿಯೂ ದಷ್ಟಪುಷ್ಟಳಾಗಿದ್ದಾಳೆ. ಅಷ್ಟೇ ಅಲ್ಲ, ಸೌಂದರ್ಯಾದಿ ಗುಣೈರಪಿ ನಿತ್ಯ ಪುಷ್ಟ, ಅವಳಲ್ಲಿರುವಂತಹ ಸೌಂದರ್ಯವೇ ಮೊದಲಾದ ಗುಣಗಳು ಕೂಡ ಇವತ್ತು ಬಂತು ನಾಳೆ ಹೋಯ್ತು, ಪೌಡರ್ ಹಚ್ಕೊಂಡು ಒಳ್ಳೆ ಮೇಕಪ್ ಮಾಡ್ಕೊಂಡಾಗಷ್ಟೇ ಸೌಂದರ್ಯ ಇದೆ, ಆ ಥರ ಅಲ್ಲ. ನಿತ್ಯವಾಗಿಯೂ ಸೌಂದರ್ಯಾದಿ ಗುಣಗಳಿಂದ ಕೂಡ್ಕೊಂಡಿದ್ದಾಳೆ. ಸೌಂದರ್ಯವೇ ಮೊದಲಾದ ಗುಣಗಳು ಅಂತಂದ್ರೆ ಕೆಲವೊಂದಿಷ್ಟು ನೋಡಿ ತುಂಬಾ ಚೆನ್ನಾಗಿ ಪದಾರ್ಥಗಳಿರತ್ತೆ, ಆದ್ರೆ ಒಳಗಡೆಯಲ್ಲಿ ತುಂಬಾ ಕೊಳಕಾಗಿರತ್ತೆ, ಕೊಳತು ಹೋಗಿರತ್ತೆ. ಹಾಗೆ ಶಾರೀರಿಕವಾದ ಸೌಂದರ್ಯ ಒಂದಾದ್ರೆ ಮಾನಸಿಕವಾದ ಸೌಂದರ್ಯ, ಶುದ್ಧವಾದ ಮನಸ್ಸಿನ ಸೌಂದರ್ಯ, ಮನಸ್ಸು ಸ್ವಚ್ಛವಾಗಿದೆ. ನಿತ್ಯವಾಗಿಯೂ ಕೂಡ ಮನಸ್ಸು ಪುಷ್ಟವಾಗಿದೆ. ಮನಸ್ಸು ಪುಷ್ಟವಾಗಿದೆ ಅಂತಂದ್ರೆ ಯಾವ ರೋಗಗಳು ಇಲ್ಲ, ಏನೂ ಇಲ್ಲ ಅಂತ ಅರ್ಥ. ಯಾವಳು ನಿತ್ಯವಾಗಿಯೂ ಕೂಡ ಪುಷ್ಟಳಾಗಿದ್ದಾಳೋ, ಶಾರೀರಿಕವಾದ ಪುಷ್ಟಿ ಇದೆಯೋ, ಸೌಂದರ್ಯ ಜ್ಞಾನ ಮುಂತಾದಂತಹ ಗುಣಗಳಿಂದ ಯಾರು ನಿತ್ಯ ಪುಷ್ಟಳಾಗಿದ್ದಾಳೋ ಅಂತಹ ಈಶ್ವರೀಂ, ಅಯ್ಯೋ ಇಷ್ಟೆಲ್ಲ ಇದೆ ಆದ್ರೆ ಯಾರ್ದೋ ಮನೆ ಕೆಲಸ ಮಾಡ್ತಾ ಇದ್ದಾಳೆ, ತುಂಬಾ ಬಡತನ ಇದೆನಾ, ಆ ಥರ ಅಲ್ಲ. ಈಶ್ವರೀಂ, ಈಶ್ವರಳಾಗಿದ್ದಾಳೆ. ಯಾರಿಗೆ? ಅವ್ರಿಗೆ, ಪಕ್ಕದ ಮನೆಯವ್ರಿಗೆ ಅಷ್ಟೇ ಅಲ್ಲ, ಸರ್ವಭೂತಾನಾಂ, ಜಗತ್ತಿನಲ್ಲಿ ಯಾವ ಯಾವ ವಸ್ತುಗಳು ಅಂತಿವೆಯೋ ಆ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಅವಳು ನಿಯಾಮಕಳಾಗಿದ್ದಾಳೆ. ಸರ್ವಭೂತಾನಾಂ ಯಾ ನಿತ್ಯ ಪುಷ್ಟ, ನಿತ್ಯವಾಗಿ
ಸಂತುಷ್ಟಳಾಗಿದ್ದುಕೊಂಡು ಎಲ್ಲ ಭೂತಗಳಿಗೂ ಈಶ್ವರೀಂ ನಿಯಾಮಕಳಾಗಿದ್ದಾಳೋ. ಇವತ್ತು ನಿನ್ನೆ ಅಲ್ಲ, ಯಾವಾಗ್ಲೂ ಈಶ್ವರಿಯಾಗಿದ್ದಾಳೋ, ನಿಯಾಮಕಳಾಗಿದ್ದಾಳೋ. ಅಂತಹ ತಾಂ ಶ್ರಿಯಂ ಅಂತಹ ಲಕ್ಷ್ಮೀ ದೇವಿಯನ್ನ ಇಲ್ಲಿ ನನ್ನ ಬಾಯಿಯಿಂದ ನನ್ನ ಕೃತಿಯಿಂದ ಸ್ತೋತ್ರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಯಾವ ಲಕ್ಷ್ಮೀ ದೇವಿಯು ಸರ್ವಾಂಗೈಹಿ ಎಲ್ಲ ಶರೀರದ ಅವಯವಗಳಿಂದ ನಿತ್ಯ ಪುಷ್ಟ ಸದೃಢಳಾಗಿದ್ದಾಳೋ ಅಷ್ಟೇ ಅಲ್ಲ, ಸೌಂದರ್ಯಾದಿ ಗುಣೈರಪಿ ಸೌಂದರ್ಯ ಜ್ಞಾನ ಐಶ್ವರ್ಯ ಗುಣಗಳಿಂದಲೂ ಯಾವಳು ನಿತ್ಯವಾಗಿಯೂ ಪುಷ್ಟಳಾಗಿದ್ದಾಳೋ, ಸುದೃಢಳಾಗಿದ್ದಾಳೋ. ಈಶ್ವರಿ ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳಿಗೂ ಈಶ್ವರೀಂ ತಾಂ ಅಂತಹ ಶ್ರಿಯಂ ಇಹ ಈ ಸಂದರ್ಭದಲ್ಲಿ ಉಪಹ್ವಯೇ ಸ್ತೋತ್ರ ಮಾಡ್ತೇನೆ, ನೆನಪಿಸಿಕೊಳ್ಳುತ್ತೇನೆ, ಅವಳ ಧ್ಯಾನವನ್ನ ಮಾಡುತ್ತೇನೆ ಅಂತ ಈ ಶ್ಲೋಕದ ಅರ್ಥ. ಯಾ ನಿತ್ಯ ಪುಷ್ಟ ಸರ್ವಾಂಗೈಃ ಸೌಂದರ್ಯಾದಿ ಗುಣೈರಪಿ ಈಶ್ವರೀಂ ಸರ್ವಭೂತಾನಾಂ ತಾಂ ಇಹೋಪಹ್ವಯೇ ಶ್ರಿಯಂ ಅಂತ ಇದು ಇಷ್ಟು ಶ್ಲೋಕ ಭಾವಾರ್ಥ. ಇದರಲ್ಲಿ ಏನಾದ್ರು ಸಂಶಯಗಳಿತ್ತು ಅಂತಂದ್ರೆ ಕೇಳಬಹುದು. ಉಪಹ್ವಯೇ ಅಂದ್ರೆ ಆರಾಧಿಸುವುದಾ ಅಥವಾ ಧ್ಯಾನ ಮಾಡುವುದು? ಆರಾಧಿಸುತ್ತೇನೆ, ಧ್ಯಾನ ಮಾಡುತ್ತೇನೆ, ಸ್ತೋತ್ರ ಮಾಡುತ್ತೇನೆ, ಯಾವ ಅರ್ಥವೂ ಆಗ್ಬಹುದು.